ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ನಮ್ಮದು ಏನಪ್ಪ ಅಂತಂದ್ರೆ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ಅನ್ನುವಂಥ ಒಂದು ಸಂಸ್ಥೆ, ಡೆಮೋಕ್ರೆಟಿಕ್ ರಿಫಾರ್ಮ್ ಅಂತೇಳಿ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮೇಷನ್ ಅನ್ನುವಂಥ ಒಂದು ಸಂಸ್ಥೆ ಯಾವಾಗಲೂ ಈ ದೇಶದ ರಾಜಕಾರಣಿಗಳ ಮೇಲೆ, ಇಲ್ಲಿ ಆರ್ಥಿಕ ಅಪರಾಧಗಳ ಬಗ್ಗೆ, ಇಲ್ಲಿ ಇನ್ನುಳಿದ ಅಪರಾಧಿ ಕೆಲಸಗಳ ಬಗ್ಗೆ, ಜನವಿರೋಧಿ ಅಭಿಪ್ರಾಯಗಳ ಬಗ್ಗೆ, ಇಲೆಕ್ಷನ್ ಬಗ್ಗೆ ಸಾಕಷ್ಟು ವಿಷಯಗಳ ಮೇಲೆ ಇವರು ಏನಪ್ಪ ಅಂತಂದರೆ ಡೆಮೋಕ್ರಸಿಯನ್ನು ಅಥವಾ ಪ್ರಜಾಪ್ರಭುತ್ವವನ್ನು ಸ್ವಚ್ಛವಾಗಿರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸಂಸ್ಥೆಯವರು. ಮತ್ತು ಇವರಿಗೆ ತಮ್ಮದೇ ಆದಂಥ ಪ್ರಾಮಾಣಿಕತೆಯ ಶ್ರೇಷ್ಠತೆ ಸಹಿತ ಜನ ಒಪ್ಪಿದ್ದಾರೆ. ಯಾಕೆಂತಂದ್ರೆ ಇವರು ಸತ್ಯವನ್ನು ಹೇಳುವುದರಲ್ಲೇ ಮುಂಚೂಣಿಯಲ್ಲಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಈ ಒಂದು ಸಂಸ್ಥೆ ಅಂದ್ರೆ ADR, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ ಸಂಸ್ಥೆಯವರು ಈ ದೇಶದ ಮುಖ್ಯಮಂತ್ರಿಗಳ ಬಗ್ಗೆ ಏನೋ ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿ ಇದರಲ್ಲಿ ಎಷ್ಟು ಜನ ಅಪರಾಧಿಗಳ ಹಿನ್ನೆಲೆಗಳಂಥವ್ರು, ಎಷ್ಟು ಪ್ರಕರಣಗಳಿದ್ದಾವೆ, ಆರ್ಥಿಕ ಅಪರಾಧಗಳು ಎಷ್ಟಿದ್ದಾವೆ, ರಾಜಕೀಯ ಅಪರಾಧಗಳು ಎಷ್ಟಿದ್ದಾವೆ, ಅಥವಾ ಇನ್ನುಳಿದ ಅಪರಾಧಗಳು ಯಾವ ರೀತಿಯಾಗಿದ್ದಾವೆ, ಇದ್ರ ಬಗ್ಗೆ ಸರ್ವೆ ಮಾಡಿದ್ದಾರೆ. ಅವರ ಇಡೀ ಒಟ್ಟು ಆಸ್ತಿಯ ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿ ತಮ್ಮದೇ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ. ಈ ಒಂದು ಅಭಿಪ್ರಾಯದ ಪ್ರಕಾರ, ನಮ್ಮ ADR ಪ್ರಕಾರ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಸಹಿತ 13 ಕೇಸುಗಳಿವೆ ಅಂತ ಪಟ್ಟಿ ಮಾಡಿದ್ದಾರೆ. ಇದೇನು ದೊಡ್ಡ ವಿಷಯ ಇದೆ ಅಂತ ನೀವು ಅನ್ಬೋದು. ಹೌದು, ರಾಜಕಾರಣದಲ್ಲಿದ್ದಾಗ ಒಬ್ಬರಿಂದ ಆರೋಪ ಮಾಡ್ತಾರೆ, ಅದು ಪಟ್ಟಿ ಆಗ್ತವೆ, ಆರೋಪ ಆಗ್ತಾವೆ. 13 ಏನು ಭಾಳ ದೊಡ್ಡವೂ ಅಲ್ಲ. ಯಾಕೆಂದ್ರೆ ರೇವಂತ್ ರೆಡ್ಡಿ ತೆಲಂಗಾಣ ಅವರು 89 ಅಪರಾಧ ಪ್ರಕರಣಗಳು ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ಕಾರಣ ನಮ್ಮ MK ಸ್ಟಾಲಿನ್ ವಿರುದ್ಧ 47 ಅಪರಾಧ ಕೇಸುಗಳಿದ್ದಾವಲ್ರಿ, ಭಾಳ ದೊಡ್ಡ ಇದ್ದಾವೆ. ಮತ್ತು ನಮ್ಮ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದವ್ರ ಅವ್ರ ವಿರುದ್ಧ 19 ಇದ್ದಾವೆ. ಅವ್ರ ಮುಂದೆ ಏನು 500 ದೊಡ್ಡದಲ್ಲ ಅಂತ. ಇದ್ರಲ್ಲಿ ಮಾಜಿಗಳು ಮುಖ್ಯಮಂತ್ರಿ ಬಿಟ್ಟಿದ್ದಾರೆ ಅಂತ ಕಾಣ್ತದೆ. ಹಾಲಿಯಲ್ಲಿ ಇದ್ದಂಥ ಮುಖ್ಯಮಂತ್ರಿಗಳ ಬಗ್ಗೆ ಚಾರ್ಟ್ ಮಾಡಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ಒಂದಿಷ್ಟು ವರದಿಗಳು ಬರ್ತಾ ಇದ್ದಾವೆ. ನಮ್ಮ ಮುಖ್ಯಮಂತ್ರಿ, ಹಾಲಿ ಮುಖ್ಯಮಂತ್ರಿ ಇವರು ಹೆಚ್ಚು ಕಡಿಮೆ ಈ ದೇಶದ ಎಲ್ಲ ಮುಖ್ಯಮಂತ್ರಿಗಳ ಇತಿಹಾಸ, ವರ್ತಮಾನ, ಅವ್ರ ಗಳಿಕೆ, ಅವರ ಆಸ್ತಿ ಎಲ್ಲನೂ ಚೆಕ್ ಮಾಡಿದ್ದಾರೆ ಕಾಣ್ತದೆ. ಅದ್ರ ಪ್ರಕಾರ ಈ ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಯಾರಪ್ಪ ಅಂತಂದ್ರೆ ನಮ್ಮ ಚಂದ್ರಬಾಬು ನಾಯ್ಡು ಅವರು. ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ್ದು 931 ಕೋಟಿ ರೂಪಾಯಿ ಅಷ್ಟು ಮಟ್ಟದ ಆಸ್ತಿ ಹೊಂದಿದ್ದಾರೆ, ಅಥವಾ ಅಷ್ಟು ಗಂಟು ಮಾಡಿದ್ದಾರೆ ಅಂತ. ಎಷ್ಟು ಅತ್ಯಂತ ಶ್ರೀಮಂತರವರು, 931 ಕೋಟಿ ಚಂದ್ರಬಾಬು ನಾಯ್ಡು ಅವರು. ಅವರ ಸಾಲ ಎಷ್ಟದಪ್ಪ ಅಂತಂದ್ರೆ 10 ಕೋಟಿ ಸಾಲದ ಅಂಥೇಳಿ. 931 ಕೋಟಿ ಒಳಗೆ 10 ಕೋಟಿ ರೂಪಾಯಿ ಸಾಲ ತೋರಿಸಿದ್ದಾರೆ ಅವರು ಅಂಥೇಳಿ ನಮ್ಮ ADR ರಿಪೋರ್ಟ್ ಮಾಡಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಅತ್ಯಂತ ಕಡಿಮೆ ಆಸ್ತಿಗಳು ಉಳ್ಳಂಥವ್ರು ಯಾರು ಅಂತ ವಿಚಾರ ಮಾಡಿದಾಗ, ಅದನ್ನು ಹುಡುಕಿದಾಗ ನಮಗೆ ಸಿಗುತ್ತಿರುವಂಥ ಹೆಸರು ಮಮತಾ ಬ್ಯಾನರ್ಜಿ, ಬಂಗಾಳದ. ಕೇವಲ 15 ಲಕ್ಷ ಅವರ ಆಸ್ತಿ, ಅದನ್ನು ಬಿಟ್ಟು ಮತ್ತೊಂದಿಲ್ಲ ಅಂತೇಳಿ ವರದಿಗಳು ಬರ್ತಾ ಇದ್ದಾವೆ ಮುಖ್ಯಮಂತ್ರಿಗಳಲ್ಲೇ. ಇವು ನಮಗೆ ಕಂಡು ಬರುತ್ತಿರುವಂಥ ಟಾಪ್ ಆ್ಯಂಡ್ ಬಾಟಮ್, ಮೇಲೆ ಮತ್ತು ಕೆಳಗೆ. ಇನ್ನು ನಡಕ್ಕೆ ನಮ್ಮ ಸಿದ್ದರಾಮಯ್ಯರು ಸಾಮಾನ್ಯರಲ್ಲ, ಅವರು ಚೆನ್ನಾಗಿದೆ ಆಸ್ತಿ. 51 ಕೋಟಿ ರೂಪಾಯಿ ಆಸ್ತಿ ಅದ. ಎಷ್ಟು? 51 ಕೋಟಿ ರೂಪಾಯಿ ಆಸ್ತಿ ತೋರಿಸಿದ್ದಾರೆ. ಮತ್ತು 23 ಕೋಟಿ ರೂಪಾಯಿ ಸಾಲ ತೋರಿಸಿದ್ದಾರೆ. ಬ್ಯಾಲೆನ್ಸ್ ಹಿಡ್ಕೊಂಡು ಹೊಂಟಿದ್ದಾರೆ. ಇವೇನು ಕೋಟಿಗಳಿಂದ ಕಿಮ್ಮತ್ತಿಲ್ಲ, ಆ ಮತ್ತು ಬೇರೆ. ಬಟ್ ಇಲ್ಲಿ ಮಮತಾರ್ ಅಂತವ್ರನ್ನ ಜೊತೆಗೆ ಅವ್ರ ಜೊತೆಗೆ ಒಮರ್ ಅಬ್ದುಲ್ಲಾ, ಫಾರೂಕ್ ಅಬ್ದುಲ್ಲಾ ಅವ್ರದ್ದಾಗಿರ್ಬೋದು, ಪಿಣರಾಯಿ ವಿಜಯನ್ ಕೇರಳದವ್ರದ್ದು 1 ಕೋಟಿ ತೋರಿಸಿದ್ದಾರೆ. ಮುಂದೆ 55 ಲಕ್ಷ ಒಮರ್ ಅಬ್ದುಲ್ಲಾ ಅಂತ ಹೇಳ್ತಾ ಇದ್ದಾರೆ. ಇದ್ದಾರೆ ಲಕ್ಷಾಧಿಪತಿಗಳನ್ನು. ಇವು ನಮ್ಗೆ ಕಂಡು ಬಂದಂಥದ್ದು ADR ಕೈಗೆ ಇವು ರೆಡ್ ಆ್ಯಂಡ್ ಐ ಸಿಕ್ಕಂಥವು. ಇನ್ನು ನಮ್ಮ ಇವರು ಏನೋ ಪೇಮಾ ಖಂಡು, ಅರುಣಾಚಲ ಪ್ರದೇಶ್, ಅವರು ಸಹಿತ 332 ಕೋಟಿ ರೂಪಾಯಿ ಆಸ್ತಿ ಅದ. ಮುಂದೆ 182 ಕೋಟಿ ರೂಪಾಯಿ ಸಾಲ ಅದ. ಹೀಗೆ ತೋರಿಸ್ತಾ ಹೋಗ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಸಹಿತ 13 ಪ್ರಕರಣಗಳನ್ನ ಎದುರಿಸ್ತಾ ಇದ್ದಾರೆ ಅಂತೇಳಿ. ಇದನ್ನ ಹೇಗೆ ಇವತ್ತು ಚರ್ಚೆಗೆ ತೆಗೆದುಕೊಂಡಪ್ಪ ಅಂತಂದ್ರೆ, ಈ ಡೆವಲಪ್ಮೆಂಟು ನಮ್ಮ ಜನಕ್ಕೂ ತಿಳಿಬೇಕು. ಯಾರ್ಯಾರು ಏನು ಮಾಡ್ತಾ ಇದ್ದಾರೆ, ಏನು ಪ್ರಕರಣಗಳಿದ್ದಾವೆ ಎಂದು. ಅದರಲ್ಲೂ ADR ಅಂತ ಪ್ರಮುಖ ಸಂಸ್ಥೆ ಇವ್ರ ಮೇಲೆ ಈ ರೀತಿ ಇದ್ದಂಥದ್ದು. ಮತ್ತು ವಿಶೇಷವಾಗಿ ನಿಮ್ಗೆ ಗೊತ್ತದೆ, ಇತ್ತೀಚೆಗೆ ಅಂತ ದೊಡ್ಡ
ಪ್ರಕರಣ ದೊಡ್ಡ ಚರ್ಚೆ ಹೈಕೋರ್ಟ್ ಮಟ್ಟದಲ್ಲಿ ಹೋಗಿದ್ದು ಮಾಡಿದ್ದು ನೋಡಿದಿರಿ. ನಮ್ಮ ಈ ಮುಡಾ ಕೇಸದ ಬಗ್ಗೆ ಮುಡಾದಲ್ಲಿಯ ಒಂದು ಕೇಸ್ ದೊಡ್ಡ ಸದ್ದನ್ನು ಮಾಡಿತು. ಅದೇ ಕಾಲಕ್ಕೆ ನಮ್ಮ ವಾಲ್ಮೀಕಿ ಹಗರಣ ಆಗಿರ್ಬೋದು, ಅದು ದೊಡ್ಡ ಸದ್ದನ್ನು ಮಾಡಿದೆ. ಇನ್ನೂ ಅದು ಮುಗಿದಿಲ್ಲ, ಇನ್ನೂ ಅದು ಡೆವಲಪ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಮುಡಾನು ಇನ್ನೂ ಮುಗಿದಿಲ್ಲ. ಮುಡಾನು ಯಾವ ರೂಪ ಯಾವಾಗ ಏನು ರೀತಿ ಪಡಿತಿದ್ದು ಗೊತ್ತಿಲ್ಲ. ಇನ್ನು ಹಿಂದಿನ ಕೆಲವಷ್ಟು ಕೇಸು ಇರ್ತಾವೆ, ಅರ್ಕಾವತಿ ಇನ್ನುಳಿದು ಎಲ್ಲ ಕೇಸು ಮುಚ್ಚಾಕಿದ್ದಾರೆ ಅಂತ ಆರೋಪ ಮಾಡ್ತಾರೆ ಬಿ ಜೆ ಪಿಗರು. ಅವರು ಬಿ ಜೆ ಪಿಗರ ಕಣ್ಣಲ್ಲಂತೂ ಸಿದ್ದರಾಮಯ್ಯನವರು ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಅನ್ನುವಂಗೆ ಅವರು ವಾದ ಮಾಡ್ತಾಯಿದ್ದಾರೆ. ಮಾಡಲಿ, ವಾದ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ವಿರೋಧಿಗಳಿಂದ ಮಾಡಲೇಬೇಕು. ಸಣ್ಣ ದೋಷನ ಸಹಿತ ದೂಡದೆ ಮಾಡಿ ತೋರಿಸಲೇಬೇಕು ಅಂದಾಗ ಅವ್ರು ಮತ್ತೆ ಆಡೋದಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲದೆಲ್ಲ ಒಂದು ಕಡೆ ಇರಲಿ. ಈ 13 ಪ್ರಕರಣಗಳ ಕುರಿತಾಗಿ ಸಾಕಷ್ಟು ಈಗಾಗಲೇ ವಿಷಯಗಳ ಪ್ರಸ್ತಾಪ ಆಗಿದ್ದಾವೆ, ಬರ್ತಾ ಇದ್ದಾವೆ ಹೊರಗೆ. ಇದನ್ನು ಯಾವ ರೀತಿಯಾಗಿ ನಿಭಾಯಿಸ್ಬೋದು, ಇವೆಲ್ಲ ಆರೋಪಗಳು. ಇವತ್ತು ಇನ್ನೊಂದು ಮಾತು ನೆನ್ಪಿಡ್ಬೇಕಿಲ್ಲ, ಆರೋಪಗಳು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಹೇಳುವಂಗ. ಯಾಕೆಂತಂದ್ರೆ ಆರೋಪಿತನಾದವ ಅಪರಾಧಿ ಅಲ್ಲ ಅನ್ನೋದು ನಾವು ನೆನ್ಪಿಡ್ಬೇಕಾಗಿದೆ. ಹಂಗೆ ರೇವಂತ್ ರೆಡ್ಡಿ ಅವ್ರ ಬಗ್ಗೆನೂ ಅದಾವ. ರೇವಂತ್ ರೆಡ್ಡಿ ಅವರು 89 ಪ್ರಕರಣಗಳಿದ್ದಾವೆ, ಅತ್ಯಂತ ಹೆಚ್ಚು ಅವರಲ್ಲಿದ್ದಾವೆ. ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ನಮ್ಮ ಚಂದ್ರಬಾಬು ನಾಯ್ಡು ಅವರಾದ್ರೆ ಅತ್ಯಂತ ಅಪರಾಧಿಯ ಪ್ರಕರಣಗಳನ್ನು ಎದುರಿಸುವಂಥವ್ರು ನಮ್ಮ ಬದಿಯ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ನಮ್ಮ ರೇವಂತ್ ರೆಡ್ಡಿ ಅವರು. 87 ಪ್ರಕರಣಗಳಿದ್ದಾವೆ. ಅವುಗಳನ್ನು ಅವ್ರು ಯಾವ ರೀತಿಯಾಗಿ ಸಾಲ್ವ್ ಮಾಡ್ತಾರೆ ಏನಾಗೆಂದು ಆ ಮುಂದಿನ ದಿನದಲ್ಲಿ ನೋಡುವಂಥದ್ದು. ಇನ್ನೊಬ್ಬರು ನಮ್ಮ ತಮಿಳುನಾಡಿನ ಸ್ಟಾಲಿನ್ ಅವರು, ಕೆ ಸ್ಟಾಲಿನ್ ಅವರ ವಿರುದ್ಧ 47 ಕೇಸುಗಳಿದ್ದಾವೆ ಮುಖ್ಯಮಂತ್ರಿಗಳೇ ನಮ್ಮ ಸ್ಟಾಲಿನ್ ಅವ್ರ ವಿರುದ್ಧ. ಮುಂದಿನೊಬ್ಬರು ನಮ್ಮ ಚಂದ್ರಬಾಬು ನಾಯ್ಡು ಅವ್ರ ವಿರುದ್ಧ 19 ಇದ್ದಾವೆ. ಇವೆಲ್ಲವೂ ಈ ಮುಖ್ಯಮಂತ್ರಿಗಳ ವಿರುದ್ಧ ಇರೋದರಿಂದಾಗಿ ಇವು ಯಾವ ರೀತಿ ರೂಪ ಪಡಿಬೋದು ಏನು ಎಂದು, ಮತ್ತು ಇವರೆಲ್ಲರಿಗೂ ನಾಳೆ ಈ ಪ್ರಕರಣಗಳಿಂದ ಹೊರಗೆ ಬರ್ಬೋದಾ ಅಥವಾ ಈ ಪ್ರಕರಣದಲ್ಲಿ ಯಾವುದಾದ್ರು ಶಿಕ್ಷೆ ಆಗ್ಬೋದಾ ಅನ್ನೋದು ನಾವು ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಸಹಿತ ಆರೋಪಿತರಂತೆ ಆಗಿದ್ದಾರೆ. ಇದು ಶಿಕ್ಷೆ ಆಗ್ತದೆ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಇಲ್ಲಿ ಭಾಳಷ್ಟು ರಾಜಕಾರಣಿಗಳು ಶಿಕ್ಷೆಯ ಒಂದು ಏನಿರ್ತದೆ ಜಾಲದಿಂದ ಹೊರಗೆ ಬರೋದರಲ್ಲಿ ಭಾಳ ಮಹಿರರಿದ್ದಾರೆ. ಮಹಿರಷ್ಟಲ್ಲ, ಅವುಗಳು ಯಾವ ರೀತಿ ತಪ್ಪಿಸ್ಬೇಕು, ದಾರಿ ತಪ್ಪಿಸ್ಬೇಕು ಅನ್ನೋದ್ರಲ್ಲಿ ಪಾರಂಗತರಿದ್ದಾರೆ ಅನ್ನೋದು ನಾವು ಇತಿಹಾಸ ತುಂಬ ನೋಡ್ತಾ ಬಂದಿದ್ದೀವಿ. ಆ ಎಲ್ಲ ನೆಲೆಯಲ್ಲಿ ಈ ಎಲ್ಲ ಕೇಸುಗಳು, ಈ ಮುಖ್ಯಮಂತ್ರಿ ಮಾಡಿದಂಥ ಕೇಸುಗಳು ಹೆಚ್ಚು ಕಡಿಮೆ ಪಿಫಾಲ್ಸ್ ಆಗಿ ಹೋಗುವಂಥದ್ದು ಭಾಳಷ್ಟು ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಸ್ಥಾನಿಕ ಪೊಲೀಸ್ ಆಗಿರ್ಬೋದು, CID ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಎಲ್ಲ ತನಿಖಾ ಸಂಸ್ಥೆಗಳು ಈಗಾಗಲೇ ಅನೇಕ ವಿಷಯಗಳ ಬಗ್ಗೆ ಆರೋಪ ಇದ್ದರೂ ಅವುಗಳನ್ನು ಮೂಲೆಯಲ್ಲೇ ಮುಚ್ಚಾಕುವಂಥದ್ದು ನಾವು ನೋಡ್ತಾ ಬಂದಿದ್ದೀವಿ. ಏನೂ ಇರಲಿ, ಈ ಪ್ರಕರಣಗಳ ಮತ್ತು ನಡೆದಿದ್ದೇನು ಸುಳ್ಳಲ್ಲ, ಆರೋಪಿತರಾಗಿದ್ದೇನು ಸುಳ್ಳಲ್ಲ. ಈ ಆರೋಪಗಳನ್ನು ಮಾಡಿದಂಥ ADRದ ಚಾರಿತ್ರ್ಯನೂ ಭಾಳ ಉತ್ತಮವಾಗಿರುವುದರಿಂದ ಮತ್ತು ಸರಿಯಾಗಿ ಯಾವುದೇ ಪಾರ್ಸಲಿಟಿ ಅಂತೀವಿ ನಾವು ಅಥವಾ ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಮಾಡುವಂಥ ಒಂದು ಈ ಸಂಸ್ಥೆ ಇವತ್ತು ನಮ್ಮ ಸಿದ್ದರಾಮಯ್ಯರ ವಿರುದ್ಧ 13 ಪ್ರಕರಣಗಳಿವೆ ಅಂತ ಹೇಳಿದ್ದಾರೆ. ಜೊತೆಗೆ ಅವ್ರ ಆಸ್ತಿನೂ ಹೇಳಿದ್ದಾರೆ. ಏನಪ್ಪ ನಿಮಗೆ ಗೊತ್ತಿದ್ದಂಗೆ ಈಗ ಹೇಳಿದಂಗೆ 51 ಕೋಟಿ ರೂಪಾಯಿ ಆಸ್ತಿ ಅದ, 23 ಕೋಟಿ ರೂಪಾಯಿ ಸಾಲ ಅದನ್ನು ತೋರಿಸಿದ. ಅಂದ್ರೆ ಒಟ್ಟಾರೆಯಾಗಿ ಇಲ್ಲೇ ಈ ದೇಶದಲ್ಲೇ ವಿಶೇಷ ನಾವು ಭಾಳ ಸಲ ವಾದ ಮಾಡ್ತಿದ್ವಿ, ಸುಳ್ಳು ಅಂತ ಒಪ್ಕೋಬೇಕಾಗ್ತದೆ. ನಮ್ಮ ಮಮತಾ ಬ್ಯಾನರ್ಜಿ ಅವ್ರ ಸಲುವಾಗಿ ಮತ್ತು ಒಮರ್ ಅಬ್ದುಲ್ಲಾ ಅವ್ರ ಸಲುವಾಗಿ. ಯಾಕಂದ್ರೆ ಅವರ ಆಸ್ತಿ ಒಬ್ಬರು 15 ಲಕ್ಷ ಮಮತಾ ಬ್ಯಾನರ್ಜಿ ಅವರು. ಇದನ್ನು ನಾವು ಈ ಸಂದರ್ಭದಲ್ಲಿ ಒಪ್ಕೊಂಡು ಹೌದು ಲಕ್ಷಾಧೀಶರು ಮುಖ್ಯಮಂತ್ರಿ ಆಗ್ಬೋದು ಅನ್ನೋದು ಮಮತಾ ಬ್ಯಾನರ್ಜಿ ಅವರು. ಜೊತೆಗೆ ನಮ್ಮ ಇವರು ಏನೋ ಒಮರ್ ಅಬ್ದುಲ್ಲಾ ಅವರು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು ಅವ್ರು ಸಾಕ್ಷಿಯಾಗಿದ್ದಾರೆ ಇವತ್ತು. ಯಾಕಂತಂದ್ರೆ ಇವತ್ತಿನ ಹಣದ ರಾಜಕೀಯ ಮತ್ತು ತೋಳ್ಬಲದ ರಾಜಕೀಯ, ಬಲದ ರಾಜಕೀಯಗಳ ನಡುಕ ಇಂಥವು ಆಗ್ತಾವೆ ಅನ್ನೋದು ಸತ್ಯದ. ಬಟ್ ತೋಳ್ಬಲದ ರಾಜಕೀಯದಲ್ಲೇ ಮಮತಾ ಬ್ಯಾನರ್ಜಿಯವರು ಭಾಳ ಮಾಹಿರ್ ಅನ್ನೋದು ಸಹಿತ ಅಲ್ಲಿಯ ಇತಿಹಾಸವನ್ನು ನೋಡಿದಾಗ, ವೆಸ್ಟ್ ಬೆಂಗಾಲ್ ಇತಿಹಾಸ ನೋಡಿದಾಗ, ಯಾಕಂದ್ರೆ ತೋಳ್ಬಲದಿಂದ ನಮ್ಮ CPM CPI ಗೌರ್ಮೆಂಟ್ ಅದು ಕಮ್ಯುನಿಸ್ಟ್ ಪಾರ್ಟಿಗಳಲ್ಲಿ ಆಡಳಿತ ಮಾಡ್ತಾ ಬಂದಿದ್ದು. ಅದಕ್ಕೆ ಚಾಲೆಂಜ್ ಆಗಿತ್ತು ಅಂತ ಹೆಣ್ಮಗಳು ಮಮತಾ ಬ್ಯಾನರ್ಜಿಯವರು ಒಂದು ಬಂಡವಾಳ ದೃಷ್ಟಿ ಇಟ್ಕೊಂಡು ನಾವು ನೋಡಿದಾಗ ಒಳ್ಳೆಯದು 15 ಲಕ್ಷ ಅಂತ ಹೇಳಿದಾಗ, ಆ ಗುಂಡಾ ರಾಜಕಾರಣ ನೋಡಿದಾಗ ಅದು ಒಂದು ಸ್ವಲ್ಪ ಯಾರಿಗಾದರೂ ಸ್ವಲ್ಪ ಗಾಬರಿಗೊಳ್ಳುವಂಥದ್ದು. ಏನೋ ಇರಲಿ, ಇದು ವಿಶೇಷ ಇನ್ನೊಂದು ಮಾತನ್ನು ಒಳ್ಳೆಯದಾಗ ಹೇಳುವಂಥದ್ದು. ಇನ್ನು ಶಿಕ್ಷಣ ಪಡೆದಂಥವ್ರು ಎಷ್ಟು ಜನ ಇದ್ದಾರಪ್ಪ ಇದರಲ್ಲೇ ಈ ಒಂದು ನಮ್ಮ ಇವರಿಂದ ಗೊತ್ತದ ನಮ್ಮ ಸಿದ್ದರಾಮಯ್ಯನವರು LLB ಆದಂಥವ್ರು, ಅದನ್ನು ವಕೀಲಿ ವೃತ್ತಿ ಪ್ರಾಕ್ಟೀಸ್ ಮಾಡುವಂಥವ್ರು. ಆದರೆ ಇನ್ನುಳಿದವರು ಎಷ್ಟೆಷ್ಟು ಜನ ಇದ್ದಾರೆ ಸ್ನಾತಕೋತ್ತರ ಅಂದರೆ MA MA MCom ಒಂದು ನಮ್ಮ MSc ಇಂಥ ಒಂದು ಕೋರ್ಸ್ ಮುಗಿಸಿದಂಥವ್ರು 9 ಜನ ಇದ್ದಾರೆ. ಪದವೀಧರ BA BCom ಯಾವುದೂ ಇರ್ಬೋದು ಅವರು 5 ಜನ ಇದ್ದಾರೆ. ಪದವಿ ಮಾಡ್ಕೊಂಡವರು 10 ಜನ ಇದ್ದಾರೆ. ಡಾಕ್ಟ್ರೇಟ್ ಮಾಡಿದಂಥವ್ರು 2 ಇದ್ದಾರೆ.
ಮುಂದೆ ಡಿಪ್ಲೊಮಾ ಮಾಡಿದವರು ಒಬ್ಬರು ಇದ್ದಾರೆ, PUC ಮಾಡಿದವರು 3 ಜನ ಇದ್ದಾರೆ, SSLC ಮಾಡಿದವರು ಒಬ್ಬರು ಇದ್ದಾರೆ. ಹಿಂಗೆ ಅವ್ರ ಎಜುಕೇಷನ್ ಈ ರೀತಿ ಅದ. ಇದನ್ನೆಲ್ಲ ADR ನಮಗೆ ಒದಗಿಸ್ಯದ. ಅದನ್ನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ನಿಮ್ಗೆ ಹಾಕಾಯ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.